ಬಿಜೆಪಿ ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲಿ ಒಕ್ಕಲಿಗರಿಗೆ ಅನ್ಯಾಯವಾಗ್ತಾ ಇದೆ. ಗೌಡ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ದೇವರು ಒಳ್ಳೇದು ಮಾಡ್ತಾನಾ? ಕ್ಷೇತ್ರವನ್ನೇ ತ್ಯಾಗ ಮಾಡಿದ ಸುಮಲತಾ ಅಂಬರೀಷ್ಗೆ ಅನ್ಯಾಯವಾಗ್ತಾ ಇದೆ. ಬಿಜೆಪಿ ಸೇರಿದ ಬಳಿಕ ಸಂಸದೆ ಸುಮಲತಾರಿಂದ ಎಚ್ಡಿಕೆಗೆ ಕ್ಷೇತ್ರ ತ್ಯಾಗ. ಜೆಡಿಎಸ್ ಪಕ್ಷವನ್ನ ಅಪೂಷಣ ತೆಗೆದುಕೊಳ್ಳುತ್ತಾ ಬಿಜೆಪಿ. ಹಾಗಾದ್ರೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲಿ ಆಗಿರುವಂತಹ ಅನ್ಯಾಯ ಒಕ್ಕಲಿಗರಿಗೆ, ಗೌಡ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ ದೇವರು ಒಳ್ಳೇದು ಮಾಡ್ತಾನಾ? ಕ್ಷೇತ್ರವನ್ನೇ ತ್ಯಾಗ ಮಾಡಿದಂತಹ ಸುಮಲತಾ ಅಂಬರೀಷ್ಗೆ ಅನ್ಯಾಯ ಆಗ್ತಾ ಇದೆ. ಬಿಜೆಪಿ ಸೇರಿದ ಬಳಿಕ ಸಂಸದೆ ಸುಮಲತಾರಿಂದ ಎಚ್ಡಿಕೆಗೆ ಕ್ಷೇತ್ರ ತ್ಯಾಗ ಆಗಿತ್ತು. ಆದರೆ ಸುಮಲತಾಗೆ ಬಿಜೆಪಿ ಕೊಟ್ಟಿದ್ದೇನು? ಮಾಡಿದ್ದು ಶುದ್ಧ ಅನ್ಯಾಯ. ಸುಮಲತಾ ಅಂಬರೀಷ್ರನ್ನ ನಡು ನೀರಲ್ಲಿ ಕೈ ಬಿಟ್ರು ಅಂತ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಅಂದು ಗೌಡ್ರನ್ನ ರಾಜ್ಯಸಭೆಗೆ ಕಳಿಸಿದ್ದು ನಮ್ಮ ಸೋನಿಯಾ ಗಾಂಧಿ. ದೇವೇಗೌಡರನ್ನ ಗೌರವಯುತವಾಗಿ ನಡೆಸಿಕೊಂಡಿದ್ದು ನಮ್ಮ ಪಕ್ಷ. ಸ್ಫೋಟಕ ಹೇಳಿಕೆಯನ್ನ ನೀಡಿದಂತಹ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿ. ಹೌದು, ಬೇಸರ ಇರುತ್ತೆ, ಇನ್ನೇನೋ ಮನಸ್ತಾಪಗಳು, ಟಿಕೆಟ್ ಕೊಟ್ಟಿಲ್ಲ, ಒಕ್ಕಲಿಗರಿಗೆ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ, ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಆಡ್ತಾ ಇರುವಂತಹ ಮಾತುಗಳು, ಸ್ಫೋಟಕ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಮನನೊಂದು ಕ್ಷೇತ್ರವನ್ನೇ ತ್ಯಾಗ ಮಾಡಿದ ಸುಮಲತಾ ಅಂಬರೀಷ್ಗೆ ಅನ್ಯಾಯ ಆಗಿದೆ. ಎಚ್ಡಿಕೆ ಕ್ಷೇತ್ರ ತ್ಯಾಗ ಮಾಡಿದ್ರು ಅವ್ರಿಗೋಸ್ಕರ. ಆದರೆ ಏನು ಸಿಕ್ತು ಅವ್ರಿಗೆ ಕೊನೆಯದಾಗಿ? ಸೊ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಡ್ತಾ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಈಗಲೇ ಎಚ್ಚೆತ್ತುಕೊಳ್ಳಬೇಕು, ಚಪ್ಪಡಿಗಳನ್ನು ಎಳೆದಿದ್ದಾರೆ. ಒಕ್ಕಲಿಗರು ಮುಗಿಸೇ ಬಿಟ್ಟಿದೆ ಒಕ್ಕಲಿಗರನ್ನ ಬಿಜೆಪಿ ಕಂಪ್ಲೀಟ್ ಆಗಿ ಅಂತ ಹೇಳ್ಬಿಟ್ಟು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯ ಮೇಲೆ. ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಗಣಿಗ ರವಿ ಆಕ್ರೋಶಭರಿತರಾಗಿದ್ದಾರೆ. ಗೌಡ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತ ಹೇಳಿದ್ರೆ ದೇವರು ಒಳ್ಳೇದು ಮಾಡ್ತಾನ ಇವ್ರಿಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಷೇತ್ರವನ್ನೇ ತ್ಯಾಗ ಮಾಡಿದ್ರು ಸುಮಲತಾ ಆ ಕಡೆ. ಬಿಜೆಪಿಗೆ ಸೇರಿದ ಬಳಿಕ ಸುಮಲತಾರಿಂದ ಎಚ್ಡಿಕೆಗೆ ಕ್ಷೇತ್ರ ತ್ಯಾಗ ಆಗಿದೆ. ಆದರೆ ಏನು ಮಾಡ್ತು ಬಿಜೆಪಿ ಅವ್ರಿಗೆ? ಅನ್ಯಾಯ. ನಡುನೀರಲ್ಲೇ ಕೈ ಬಿಟ್ಟಿದ್ದಾರೆ. ಸೊ ಗೌಡ್ರನ್ನ ರಾಜ್ಯಸಭೆಗೆ ಕಳಿಸಿದ್ದು ನಮ್ಮ ಸೋನಿಯಾ ಗಾಂಧಿ. ದೇವೇಗೌಡರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದು ನಮ್ಮ ಪಕ್ಷ. ಆದರೆ ಬಿಜೆಪಿ ಏನು ಮಾಡ್ತು? ಇವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ದೇವ್ರು ಒಳ್ಳೇದು ಮಾಡ್ತಾನ ಇವ್ರಿಗೆ ಅಂತ ಹೇಳ್ಬಿಟ್ಟು ಮನೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮಂಡ್ಯ ಜನರು ಕೂಡ ಈ ವಿಚಾರವಾಗಿ ಬೇಸರವನ್ನು ಹೊರ ಹಾಕ್ತಾ ಇರುವಂಥದ್ದು.